ಹಾಯ್ ಫ್ರೆಂಡ್ಸ್, ನಾವಿವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ನಮ್ಮ ಹತ್ರ ಇದೆ ಒಂದು ಫೋಕ್ಸ್ ವ್ಯಾಗನ್ ಜೆಟ್ಟಾ 2012 ಮಾನ್ಸ್ಟರ್ ಅಂತಲೇ ಹೇಳ್ಬೋದು. ಇದನ್ನು ಸ್ಪೆಷಾಲಿಟಿ ಏನಂದರೆ, ಇದು 2 ಲೀಟರ್ ಡೀಸೆಲ್ ಇಂಜಿನ್ ವಿತ್ DSG ಗೇರ್ ಬಾಕ್ಸ್. ಆಗಿನ ಕಾಲದಲ್ಲಿ ಇದೆಲ್ಲ ತುಂಬ ಫೀಚರ್ಸ್ ಇತ್ತು. ಇಟ್ ಹ್ಯಾಸ್ ಮೋರ್ ಫೀಚರ್ಸ್ ಅಹೆಡ್ ಆಫ್ ಇಟ್ಸ್ ಟೈಮ್. ಬಟ್ ಅದು ಜನರಿಗೆ ಅಷ್ಟು ಗೊತ್ತಾಗಲಿಲ್ಲ ಈ ಗಾಡಿ ಬಗ್ಗೆ. ಇವಾಗಲೂ ಬರ್ತಿರೋ ಎಷ್ಟೋ ಕಾರ್ಗಳಲ್ಲಿ ಅಷ್ಟು ಫೀಚರ್ಸ್ ಇಲ್ಲ, ಅಷ್ಟಿದೆ ಈ ಕಾರ್. ಹೇಳ್ಕೊಂತ ಹೋದ್ರೆ ತುಂಬ ಇದೆ. ಬಟ್ ಇವತ್ತು ನಾವು ಏನಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದೀವಿ ಅಂದರೆ, ಇದಕ್ಕೆ ಒಂದು ರೇರ್ ಡಿಫ್ಯೂಸರ್ಸ್ ಅಂತ ಬರ್ತವೆ ಬಂಪರಲ್ಲಿ. ಏನಂದರೆ, ಏರೋಡೈನಮಿಕ್ಸಿಗೋಸ್ಕರ ತುಂಬ ಯೂಸ್ ಆಗುತ್ತದು. ಬಟ್ ಮೇಜರ್ ಏನಂತಂದರೆ, ಲುಕ್ಸ್ಗೋಸ್ಕರ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಮಾಡೋಕ್ಕೆ ಹೋಗ್ತಾರೆ. ಏನಂದರೆ ತೋರಿಸ್ತೀನಿ. ಇದೇನಿದೆ ಅಲ್ಲ, ಇದು ಡಿಫ್ಯೂಸರ್ಸ್. ಇದು ಸ್ಟಾಕ್, ಇದು ಶೋರೂಮಿಂದ ಬಂದಿರೋದು. ಬಟ್ ಇದಕ್ಕೆ ಡಿಫ್ರೆಂಟ್ ಕೈಂಡ್ ಸಿಗುತ್ತೆ. 2 ಫಿನ್ಸ್, 5 ಫಿನ್ಸ್, 3 ಫಿನ್ಸ್ ಲೆಕ್ಕಕ್ಕೆಲ್ಲ ಸಿಗುತ್ತೆ. ತೋರಿಸ್ತೀನಿ ನಿಮಗೆ ಅದನ್ನೇನಂತ. ಇಲ್ಲಿದೆ ನೋಡಿ, ಇದನ್ನೇ ಡಿಫ್ಯೂಸರ್ ಅಂತ ಕರೀತಾರೆ. ರಾಣಿ ಈ ಪಾರ್ಟ್ ಏನಿದೆ, ಇದು ಇಲ್ಲಿ ಕೂತ್ಕೊಳ್ಳುತ್ತೆ ಥರ ಕಾಣಿಸುತ್ತೆ. ಏನು ಅಂದರೆ, ಈ ಕಾರಿಗೆ ನಾನು ತುಂಬಾ ಮಾಡಿಫಿಕೇಶನ್ಸ್ ಮಾಡಿಸಿದ್ವಿ. ಬಟ್ ಅದೆಲ್ಲ ತುಂಬ ಹಳೆ ವೀಡಿಯೋಸು, ಇನ್ಮೇಲೆ ಬರುತ್ತೆ. ಅಲಾಯ್ ವೀಲ್ಸ್ 17 ಇಂಚ್ ಆನೆಕ್ಸ್ ಬ್ರ್ಯಾಂಡಿಂದು. ಇದರಲ್ಲಿ ಸ್ಟಾಕ್ ಎಲ್ಲ 16 ಇಂಚ್ ಬರ್ತಾ ಇತ್ತು ಹೈಲೈನ್ ಮಾಡೆಲಲ್ಲಿ. ಇದು ಹೈಲೈನ್ ಮಾಡಲ್ಲೇ. ಇದು GTI ಲೈನಿಂದು ಬಂಪರ್ ಕಿಟ್ಸು ಇವೆಲ್ಲ ಆಫ್ಟರ್ ಮಾರ್ಕೆಟ್ ಹೆಡ್ಲೈಟ್ಸ್, ಲೋಗೋ ಕವರ್ಸ್, ಆಫ್ಟರ್ ಮಾರ್ಕೆಟ್ ಗ್ರಿಲ್ಸ್. ಆಮೇಲೆ ಇದು ಅಷ್ಟೇ HID ಕಿಟ್ಟು. ತುಂಬಾ ಒಳ್ಳೊಳ್ಳೆ ಇಂಪ್ರೆಷನ್ಸ್ ಬಂದಿದೆ, ತುಂಬ ಒಳ್ಳೆ ರಿವ್ಯೂಸ್ ಬಂದಿದೆ ಈ ಗಾಡಿ ಈ ಲೆವೆಲಿಗೆ ಮಾಡಿಫಿಕೇಶನ್ ಮಾಡಿಸಿದ್ದಕ್ಕೆ. ಸ್ಪಾಯ್ಲರು, ರೂಫ್ ಬ್ಲ್ಯಾಕು. ಬಟ್ ಏನಂದರೆ, ಈ ಗಾಡಿ ಓಡಿಸೋರಿಗೆ ಒಳ್ಳೆ ಮಜಾ. ಫೋಕ್ಸ್ ವ್ಯಾಗನ್ ಕಾರ್ಸ್ ಎಲ್ಲ ಡ್ರೈವರ್ಸ್ ಕಾರ್ಸ್ ಅಂತ ಹೇಳ್ತಾರೆ. ಯಾಕಂದರೆ ಓಡಿಸೋರಿಗೋಸ್ಕರನೇ ಹೇಳಿ ಮಾಡಿಸಿದ ಗಾಡಿಗಳು. ಜಸ್ಟ್ ಲೈಕ್ BMW, ಮರ್ಸಿಡೀಸ್, ಆಡಿ ಇವೆಲ್ಲ ಅವದೇ ಲೈನಪ್ಪಲ್ಲಿ ಬರ್ತವೆ. ಫೋಕ್ಸ್ ವ್ಯಾಗನ್ ಜೆಟ್ಟಾ ಇಸ್ ಜಸ್ಟ್ ಲೈಕ್ ಆನ್ ಆಡಿ A4. ಪ್ಯಾಡಲ್ ಶಿಫ್ಟರ್ಸ್ ವಿತ್ DSG ಗೇರ್ ಬಾಕ್ಸ್, ಮೆಟಲ್ ಪೆಡಲ್ಸ್, ತುಂಬಾ ಇದೆ ಇನ್ನು ಅದರಲ್ಲಿ. ಬಗ್ಗೆ ಎಲ್ಲ ನಾನು ಇನ್ನೂ ಬೇರೆ ವಿಡಿಯೋ ಮಾಡ್ತೀನಿ. ಇವತ್ತು ನಾವು ಡಿಫ್ಯೂಸರ್ ಹಾಕೋದನ್ನು ನೋಡೋಣ. ಒಳಗಿಂದ ಅದನ್ನು ಓಪನೇ ಮಾಡಿಲ್ಲ ಅನ್ಸುತ್ತೆ. ಹೆವಿ ಟೈಟ್ಸ್ ಎಲ್ಲ ಕ್ಲಿಪ್ಸ್ ಎಲ್ಲ. ಇಟ್ಸ್ ಕೇಮ್ ಆಫ್. ಹೋಪ್ಫುಲಿ ನೋ ಡ್ಯಾಮೇಜಸ್ to the bumper also. ಇವಾಗ ನಾವು ಇದನ್ನ ಇನ್ಸ್ಟಾಲ್ ಮಾಡೋಣ. ಕೊನೆಗೂ ಫಿಟ್ ಆಯಿತು, ತುಂಬ ಕೈ ಹಿಡಿತು. ಓಹ್, ಹೀಗಿದೆ ಇದ್ರ ಲುಕ್ಕು. ಈಗ ಫಿನ್ಸ್ ಥರ ಕಾಣಿಸುತ್ತೆ. ಇದು 4 ಫಿನ್ಸ್ ಇದ್ದು. ಹಾಂ, ಮುಂದೆ ಇದೇ ಥರ ಇನ್ನೂ ಮಾಡಿಫಿಕೇಶನ್ಸ್ ಮಾಡಿಸ್ಬೇಕಂತ ತುಂಬ ಆಸೆ ಇದೆ. ಮಾಡೋದನ್ನೆಲ್ಲ ಇನ್ಮೇಲೆ
ಚಾನಲ್ ಹಾಕ್ತಾ ಇರ್ತೀನಿ. See you next time.